ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಿಡಗಳನ್ನು ಅಂದ್ರೆ ಇಂಡೋರ್ ಮತ್ತೆ ಔಟ್ಡೋರ್ ಪ್ಲಾಂಟ್ಸ್ ಅನ್ನು ನೆಡೋದ್ರಿಂದ ಏನು ಪ್ರಯೋಜನ, ಹಾಗೆ ಆ ಗಿಡಗಳು ಎಲ್ಲೆಲ್ಲಿ ಇದ್ರೆ ವಾಸ್ತು ಪ್ರಕಾರ ಒಳ್ಳೆದು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ಗಿಡಗಳು ಕೂಡ ಅಂದ್ರೆ ಇಂಡೋರ್ ಇರ್ಲಿ ಔಟ್ಡೋರ್ ಪ್ಲಾಂಟ್ಸ್ ಇರ್ಲಿ, ಹಾಗೆ ಗಿಡ ಮರ ಯಾವುದೇ ಇದ್ರೂ ಕೂಡ ಅದು ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಅದೇ ಆಕ್ಸಿಜನ್ ನ ನಾವು ತಗೊಳ್ತೀವಿ. ನಾವು ಏನು ನಮ್ಮ ಉಸಿರಿನ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಅದು ಗಿಡ ಮರ ಎಲ್ಲ ತಗೊಳುತ್ತೆ. ಅದಕ್ಕೋಸ್ಕರ ಮನೆಗಳಲ್ಲಿ ಇಂಡೋರ್ ಪ್ಲಾಂಟ್ಸ್ ಮತ್ತೆ ಔಟ್ಡೋರ್ ಪ್ಲಾಂಟ್ಸ್ ಇರಲೇಬೇಕು. ಎಷ್ಟೋ ಮನೆಗಳಲ್ಲಿ ಚೆನ್ನಾಗಿ ಗಾಳಿ ಬರಲ್ಲ, ಅಂದ್ರೆ ಕೆಲವು ಸಿಟಿಗಳಲ್ಲಿ ವಾಲಿಗೆ ವಾಲ್ ತಾಗಿಕೊಂಡು ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಆಗ ಔಟ್ ಸೈಡ್ ಇಂದ ಫ್ರೆಶ್ ಆಗಿ ಏರ್ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ ನ ನೆಡಬಹುದು. ಮತ್ತೆ ಇನ್ನೊಂದೇನಂದ್ರೆ ಸಿಟಿಗಳಲ್ಲಿ ಹೆಚ್ಚಾಗಿ ಯಾವಾಗ್ಲೂ ಡೋರ್ ಮುಚ್ಚಿಕೊಂಡೇ ಇರ್ತೀವಿ, ಆಗ ನಮ್ಮ ಗಾಳಿನೇ ನಾವು ತಗೊಳ್ತೀವಿ. ಅದಕ್ಕೋಸ್ಕರ ಇಂಡೋರ್ ಪ್ಲಾಂಟ್ಸ್ ನ ನೆಟ್ರೆ ಅದರಿಂದ ನಮ್ಗೆ ಫ್ರೆಶ್ ಆಗಿರುವ ಏರ್ ಬರುತ್ತೆ. ಹಾಗೆ ಪ್ರತಿಯೊಂದು ಗಿಡಕ್ಕೂ ಕೂಡ ಇಂಡೋರ್ ಆಗ್ಲಿ ಔಟ್ಡೋರ್ ಆಗ್ಲಿ ನಮ್ಮನ್ನು ಇಮೋಷನಲ್ ಆಗಿ ಹೀಲ್ ಮಾಡುತ್ತೆ. ಅಂದ್ರೆ ನಾವು ಯಾವಾಗ ಆ ಗಿಡಗಳನ್ನು ನೋಡ್ತಾ ಇರ್ತೀವಿ, ಅದು ಆಗ ನಮಗೆ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ. ಅದರಲ್ಲೂ ಕೆಲವು ಹೂ ಬಿಡೋ ಗಿಡಗಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಬೇರೆ ಬೇರೆ ಕಲರ್ ಇರುವಂತಹ ಹೂಗಳನ್ನು ಬಿಡ್ತಾ ಇರುತ್ತೆ ಕೆಲವು ಗಿಡಗಳು. ಅದು ಇನ್ನು ನಮ್ಮ ಕಣ್ಣಿಗೆ ತೃಪ್ತಿ ಅನ್ಸುತ್ತೆ. ಇನ್ನು ಕೆಲವು ಗ್ರೀನರಿ ಮತ್ತೆ ಕಲರ್ ಆಗಿರುವಂತ ಗಿಡಗಳು ಕೂಡ ನೋಡ್ಲಿಕ್ಕೆ ಒಂಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ಕ್ರಾಟನ್ ಗಿಡ ಅಂತ ಹೇಳ್ತಾರೆ ಅದೆಲ್ಲ. ಅದರಲ್ಲೂ ಗ್ರೀನರಿ ಇರುವಂತದ್ದು ಕೂಡ ಒಂಥರ ಬೇರೆ ಬೇರೆ ಗ್ರೀನರಿಯಲ್ಲಿ ಇರುವಂತ ಎಲೆಗಳಿರುತ್ತೆ. ಅದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಇದ್ರ ಜೊತೆಗೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮಲ್ಲಿರುವ ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಟೆನ್ಷನ್ ನ ಕಡಿಮೆ ಮಾಡಿ ನಮ್ಮನ್ನು ಕೂಲ್ ಆಗಿರುವಂತೆ ಮಾಡುತ್ತೆ. ಅಂದ್ರೆ ಕೂಲ್ ಆಗಿ ಕಂಪೋಸ್ಡ್ ಆಗಿ ಇರಕ್ಕೆ ಈ ಪ್ಲಾಂಟ್ ಕೂಡ ಹೆಲ್ಪ್ ಮಾಡುತ್ತೆ. ಬನ್ನಿ ಇವಾಗ ನಾವು ಮೊದಲನೇದಾಗಿ ತುಳಸಿ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಳಸಿ ಗಿಡ ಇರುತ್ತೆ ಹೆಚ್ಚಾಗಿ. ಇದರಲ್ಲಿ ತುಂಬಾನೇ ಔಷಧೀಯ ಗುಣಗಳಿದೆ. ಹಾಗೆ ಇದನ್ನು ವಾಸ್ತು ಪ್ರಕಾರ ಈಶಾನ್ಯ ಭಾಗದಲ್ಲಿ ನೆಡಬೇಕು. ಅದು ನಮಗೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವು ಮನೆಗಳಿಗೆ ರೋಡ್ ಹಿಟ್ಟಿರುತ್ತೆ. ಅಂತ ರೋಡ್ ಹಿಟ್ಟು ಇರೋ ಮನೆಗೆ ಮಾರ್ಬಲ್ ಅಲ್ಲಿ ಅಂದ್ರೆ ವೈಟ್ ಮಾರ್ಬಲ್ ಅಲ್ಲಿ ಒಂದು ತುಳಸಿ ಗಿಡನ ನೆಡ್ಬೇಕು. ಈ ರೋಡ್ ಹಿಟ್ಟಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಬರ್ತಾ ಇದ್ರೆ ನೀವು ವೈಟ್ ಮಾರ್ಬಲ್ ಅಲ್ಲಿ ಯಾವಾಗ ತುಳಸಿ ಗಿಡನ ನೆಡ್ತೀರಾ ಆವಾಗ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಮನಿ ಪ್ಲಾಂಟ್ ಕೂಡ ತುಂಬಾ ಶುದ್ಧವಾದ ಗಾಳಿನ ರಿಲೀಸ್ ಮಾಡುತ್ತೆ. ಹಾಗೆ ಇದನ್ನ ನಾವು ಹಾಲ್ಗಳಲ್ಲಿ ಕೂಡ ಇಟ್ಕೋಬಹುದು. ಅಂದ್ರೆ ಇಂಡೋರ್ ಪ್ಲಾಂಟ್ ಆಗಿ ಕೂಡ ಯೂಸ್ ಮಾಡಬಹುದು, ಔಟ್ಡೋರ್ ಪ್ಲಾಂಟ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಮನಿ ಪ್ಲಾಂಟ್ ಅನ್ನು ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಆಗ್ನೇಯ ದಿಕ್ಕು ಅಂದ್ರೆ ನಮ್ಮ ಕಿಚನ್ ಬರುತ್ತೆ. ಹೆಚ್ಚಾಗಿ ಕಿಚನ್ ಇರೋದು ಆಗ್ನೇಯ ದಿಕ್ಕಿನಲ್ಲಿ. ನಾವು ಮನಿ ಪ್ಲಾಂಟ್ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡೋದ್ರಿಂದ ಸಂಪತ್ತನ್ನು ಆಕರ್ಷಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದು ತುಂಬಾ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಹೆಚ್ಚಿನವರ ಮನೆಗಳಲ್ಲಿ ಸೌತ್ ಈಸ್ಟ್ಗೆ ಈ ಮನಿ ಪ್ಲಾಂಟ್ ನ ನೆಡ್ತಾರೆ. ಅಂದ್ರೆ ಇದು ಆರ್ಥಿಕ ಬೆಳವಣಿಗೆ ಯಶಸ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ. ಬಿದಿರಿನ ಗಿಡ ಅಂದ್ರೆ ಬ್ಯಾಂಬೋ ಗಿಡ ಕೂಡ ನಮಗೆ ಅದೃಷ್ಟಾನ ತರುತ್ತೆ. ಹಾಗೆ ಈ ಬ್ಯಾಂಬೋ ಪ್ಲಾಂಟ್ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ತೆಗಿಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಎಂಟ್ರೆನ್ಸ್ ಅಲ್ಲಿ ಹೆಚ್ಚಾಗಿ ಇಟ್ಟಿರ್ತಾರೆ. ಇದು ವಾಸ್ತು ಪ್ರಕಾರ ಈಸ್ಟ್ ಪ್ಲೇಸ್ ಅಲ್ಲಿ ಇಟ್ರೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಇಟ್ರೆ ನಮಗೆ ಒಳ್ಳೆಯ ಸಕ್ಸಸ್ ಸಿಕ್ಕುತ್ತೆ, ಗ್ರೋತ್ ಸಿಕ್ಕುತ್ತೆ. ಅದಕ್ಕೋಸ್ಕರ ಹೆಚ್ಚಿನವರು ಈ ಬ್ಯಾಂಬೂಸ್ ಪ್ಲಾಂಟ್ ನ ನೆಟ್ಟಿರ್ತಾರೆ. ಇನ್ನು ಕೊನೆಯದಾಗಿ ನಾವು ಸ್ನೇಕ್ ಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಕ್ ಪ್ಲಾಂಟ್ ಇಂದ ಕೂಡ ಜಾಸ್ತಿ ಒಳ್ಳೆಯ ಕ್ವಾಲಿಟಿಯ ಏರ್ ರಿಲೀಸ್ ಮಾಡುತ್ತೆ. ಅದಕ್ಕೆ ಇದು ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ರಾತ್ರಿ ಹೆಚ್ಚಿನವರು ಮಲಗುವಾಗ
ವಿಂಡೋ ಎಲ್ಲ ಹಾಕಿ ಮಲಗಿರ್ತಾರೆ, ಅದಕ್ಕೋಸ್ಕರ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು ಉತ್ತಮ. ಇದು ಈ ಸ್ನೇಕ್ ಪ್ಲಾಂಟ್ ಸ್ಟ್ರೈಟ್ ಇರೋದ್ರಿಂದ ಇದು ನಿಮ್ಮ ಗ್ರೋತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ಆಫೀಸಲ್ಲೆಲ್ಲ ಇಡ್ಬೋದು, ನೀವು ಕೆಲಸ ಮಾಡೋ ಜಾಗಗಳಲ್ಲಿ ನಿಮಗೆ ಇಡೋ ಫೆಸಿಲಿಟಿ ಇದ್ರೆ ಈ ಗಿಡನ್ನು ಆಫೀಸಲ್ಲಿ ನೆಟ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಡೋರ್ ಮತ್ತೆ ಔಟ್ಡೋರ್ ಪ್ಲಾಂಟ್ಗಳ ಬಗ್ಗೆ ಹಾಗೆ ಅದು ವಾಸ್ತು ಪ್ರಕಾರ ಎಲ್ಲಿ ಇಡಬೇಕು ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.